ಈಗ ಶಾಲೆಗಳಲ್ಲಿ ಮನಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ, ಅರಳೋ ಮುಂಚೆ ಮೊಗ್ಗಿರುತ್ತೆ ನೋಡ್ರಿ, ಆ ಮೊಗ್ಗನ್ನು ನೋಡಿದ ತಕ್ಷಣ ಇಷ್ಟು ಚೆನ್ನಾಗಿ ಅರಳಬಹುದು ಅಂತ ಗೊತ್ತಾಗುತ್ತೆ. ಇಲ್ಲಿ ಹೈಸ್ಕೂಲಲ್ಲಿ ಇಲ್ಲಿ 8th 9th 10th ಯಾವ ರೀತಿ ಅಂದರೆ, ಅರಳೋ ಮೊಗ್ಗು ಎಷ್ಟು ಚೆನ್ನಾಗಿ ಅರಳಬಹುದು ಅನ್ನೋ ಥರ ಕಾಣೋ ಮಕ್ಕಳೇ ಆಗಿರ್ತೀರ ಅಷ್ಟೇ. ಅದಕ್ಕೆ ನೀವು ಎಷ್ಟು ಸಮೃದ್ಧಿಯಾಗಿ ಬೆಳೆಯುವಂಥ ಮನಸ್ಸುಗಳು ನಿಮ್ಮ ಮುಖಗಳು ನೋಡಿದ ತಕ್ಷಣ ಆನಂದ ಅನ್ನೋದು ಕಾಣಿಸುತ್ತೆ ಅನ್ಬೇಕಾದ್ರೆ, ಆನಂದ ಉಂಟು ಮಾಡಿರುವಂಥ ನಮ್ಮ ಶಿಕ್ಷಕರಿಗೆ ನಮ್ಮ ಧನ್ಯವಾದಗಳು ನಿಜವಾಗ್ಲೂ. ಅಂತ ಒಳ್ಳೆ ವಾತಾವರಣ ಇದೆ. ಆ ಜಾತಿ ಅನ್ನೋ ಮನಸ್ಸು ಇರಬಾರ್ದು ಅಂತ ನಾವು 10 ವರ್ಷಗಳಿಂದ ಶಾಲೆಗಳಿಗೆ ಹೋಗಿ ಅಲ್ಲಿ ಒಂದು ಏನು ನಮ್ಮಲ್ಲಿ ಆ ಭಾವನೆಗಳು ಬರೋದು ಬೇಡ ಅಂತ ಒಂದು ಪ್ರತಿಜ್ಞೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ಇಲ್ಲಿವರೆಗೂ 2 ಲಕ್ಷ ಮಕ್ಕಳಿಗೆ ಈ ಒಂದು ಬೋಧನೆ ಮಾಡುವಂಥ ಕೆಲಸ ನಮ್ಮ ಅರಿವು ಶಿವಪ್ಪ ಅವ್ರ ನೇತೃತ್ವದಲ್ಲಿ ಅರಿವು ಭಾರತ ತಂಡ ನಾವು ಮಾಡ್ತಾ ಬಂದಿದ್ದೀವಿ. ಯಶಸ್ವಿನೂ ಆಗಿದ್ದೀವಿ. ಆ ಮಕ್ಕಳೆಲ್ಲ ಭಾವನೆಗಳು ಬಂದಿದೆ. ನಮ್ಮ ಎಜುಕೇಷನ್ ಕಮಿಷನರ್ ಇದ್ದಾರೆ, ನಮ್ಮ ಆಯುಕ್ತರು ತ್ರಿಲೋಕ್ ಚಂದ್ರ ಅವರು ಅಂತ ನಮ್ಮಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದವರು. ಅವರನ್ನು ಮೊನ್ನೆ ಕರೆಸಿ ನಾವು ಒಳವರೆಗೂ ಪುಸ್ತಕ ಬಿಡುಗಡೆ ಮಾಡಿ ಕೋಲಾರ ಕರೆಸಿದ್ವಿ. ಅಸ್ಪೃಶ್ಯತೆ ನಿರ್ಮೂಲನೆ ಅಂತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದರೆ ಸಂವಿಧಾನದಲ್ಲಿ ಮಾತ್ರ ಆ ಕಾನೂನು ಇದೆ ಹೊರತು ಸಮಾಜದಲ್ಲಿ ಚಾಲ್ತಿಯಲ್ಲಿ ಇಲ್ಲ. ಅದು ತಾರತಮ್ಯ ದಿನೇ ದಿನೇ ವಿದ್ಯಾವಂತರ ಆದಷ್ಟು ಅದು ಹಾಗೆ ಬೆಳೀತಾನೆ ಹೋಗ್ತಾ ಇದೆ. ಅದಕ್ಕೆ ಸಂಪೂರ್ಣ ನಿರ್ಮೂಲನೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಆಯಾಮಗಳನ್ನು ನಮ್ಮ ಅರಿವು ಭಾರತದ ತಂಡ, ನಮ್ಮ ಅರಿವು ಶಿವಪ್ಪ ಅವ್ರ ನೇತೃತ್ವದಲ್ಲಿ ಕಂಡು ಸರ್ಕಾರಕ್ಕೆ ನಾವು ಒಂದು ಸಿಲೆಬಸ್ಸನ್ನು ಕೊಟ್ಟಿದ್ದೀವಿ. ಆ ಕೊಟ್ಟಿರೋದನ್ನು ನಮ್ಮ ಜಿಲ್ಲೆ ಮಾದರಿ ಮಾಡಬೇಕಾಗಿದೆ. ದೇವಸ್ಥಾನ ಪ್ರವೇಶ 1300 ಸರ್ಕಾರಿ ದೇವಸ್ಥಾನಗಳಿದೆ. ಮೊನ್ನೆ ಸುಗುಟೂರಲ್ಲಿ ಒಂದು ದೇವಸ್ಥಾನ ಪ್ರವೇಶ, ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತ ಪ್ರವೇಶ ಮಾಡೋದ್ರ ಮೂಲಕ AC ಮತ್ತು ತಹಸೀಲ್ದಾರನ್ನು ಕರ್ಕೊಂಡು ಹೋಗಿ ಅಲ್ಲಿ ಪ್ರವೇಶ ಮಾಡಿಸಿದ್ವಿ. ಮತ್ತು ಆ ಬೋರ್ಡನ್ನು ಮಾದರಿಯಾಗಿ ಕೀಳೋದಕ್ಕೆ ಆಗಲ್ಲ, ಆ ಥರ ಒಂದು ಬೋರ್ಡ್ಗಳನ್ನು ನಾವುಗಳೇ ಮಾಡಿಸಿ ಸರ್ಕಾರದ ಮೂಲಕ ಬೋರ್ಡನ್ನು ಅಳವಡಿಸುವಂಥ ಕೆಲಸನ ಮಾಡಿದ್ದೀವಿ. ಹಾಗೆ ಎಲ್ಲ ದೇವಸ್ಥಾನಗಳು ಇನ್ನು 15-20 ದಿವಸದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಎಲ್ಲರೂ ಪ್ರವೇಶ ಇದೆ ಅಂತ ಒಂದು ಬೋರ್ಡನ್ನು ಅಳವಡಿಸುವಂಥ ಕೆಲಸ ಆಗುತ್ತೆ. ಅದರಿಂದ ಮಕ್ಕಳ ವಿದ್ಯಾರ್ಥಿಗಳು ನಿಮಗಳಲ್ಲಿ ಶಾಶ್ವತವಾಗಿ, ಯಾಕಂದರೆ ಇಲ್ಲಿ ಅರಳಿದ್ದಾದ ಮೇಲೆ ಬೇರೆ, ಚಿಕ್ಕವರಲ್ಲಿ ಇದು ಭಾವನೆಗಳೇನು ಬರಲ್ಲ. ಬೆಳೀತಾ 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 ಎಷ್ಟು ದ್ವೇಷದ ಭಾವನೆಗಳು ಬೆಳೀತಾವಂತಂದರೆ ಆ ರೀತಿ ಒಂದು ವಾತಾವರಣ ನಮ್ಮನ್ನು ಹಾಕಿ ಹಿಂಗೆ ಆಕ್ಟೋಪಸ್ ಇವು ಬಾಹುಗಳಲ್ಲಿ ಹಿಡಿದು ನಮ್ಮನ್ನು ಈ ಕಡೆ ಎಳೀತದೆ. ಅದರಿಂದ ನೀವು ವಿಶಾಲವಾದ ಮನದೃಷ್ಟಿಯಲ್ಲಿ ಹೋಗ್ಬೇಕಾದ್ರೆ ನೀವು ಇದೇ ಮನಸ್ಸುಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳೋದ್ರ ಮೂಲಕ ಒಂದು ನಾವು ತಾರತಮ್ಯ ಎಲ್ಲಿ ಏನು ಎತ್ತ ಅಂತಂದಾಗ, ಈಗ ಪ್ರಾಣಿ ಪಕ್ಷಿ ಗಿಡಗಳನ್ನು ನೋಡ್ತೀವಿ, ಅವುಗಳ ಗುಣ ಒಂದೇ ಇರುತ್ತೆ. ಕಾಗೆ ಒಂದು ಕೂಗ್ತದೆ, ಕಾಗೆ ಯಾಕೆ ಕೂಗುತ್ತೆ ಅಂತ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತು, ಕಾಗೆ ಒಂದೇ ಜಾತಿ. ಈ ಧ್ವನಿನ ಇನ್ನೊಂದು ಪಕ್ಷಿ ಕೂಗಲ್ಲ, ಈ ಪ್ರಾಣಿ ಕೂಗನ್ನ ಇನ್ನೊಂದು ಪ್ರಾಣಿ ಕೂಗಲ್ಲ. ಪ್ರಾಣಿಗಳಲ್ಲಿ ಒಂದೇ ಧ್ವನಿ ಇದೆ, ಒಂದೇ ಬಣ್ಣ ಇದೆ. ಹಸು ಅಂತಾನೆ ಕರಿತೀವಿ, ಎಮ್ಮೆ ಅಂತಾನೆ ಕರಿತೀವಿ, ಮೇಕೆ ಅಂತಾನೆ ಕರಿತೀವಿ, ಕುರಿ ಅಂತಾನೆ ಕರಿತೀವಿ, ಕತ್ತೆ ಅಂತಾನೆ ಕರಿತೀವಿ. ಎಲ್ಲವೂ ಒಂದೇ ಧ್ವನಿ ಇದೆ. ಇಡೀ ಪ್ರಪಂಚದಲ್ಲಿ ಯಾವುದೇ ಪ್ರಾಣಿಗೂ, ಕತ್ತೆ ಯಾವುದೇ ಪ್ರಪಂಚದ ಮೂಲೆಯಲ್ಲಿ ಹೋದ್ರೂ ಒಂದೇ ಕೂಗಿದೆಯಾ, ಬೇರೆ ಬೇರೆ ಕೂಗಿದೆಯಾ? ಮನುಷ್ಯನಲ್ಲಿ ಮಾತ್ರ ಯಾಕಿಲ್ಲ? ಮನುಷ್ಯನಲ್ಲಿ ಒಂದೇ ಅನ್ನೋದು ಯಾಕೆ ಬರಲಿಲ್ಲ? ಹುಟ್ಟಿದಾಗ ನಮ್ಮಲ್ಲಿ ಯಾವುದು ಭೇದ ಭಾವ ಇರಲ್ಲ, ನಿಷ್ಕಲಂಕ ಅಂತ ಹೇಳ್ತೀವಲ್ಲ, ನಿರ್ಮಲ ಮನಸ್ಸು, ಆ ರೀತಿ ಇರ್ತೀವಿ. ಬೆಳೀತಾ ಬೆಳೀತಾ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಕಸ ಕಡ್ಡಿ ಎಲ್ಲ ಸೇರ್ತಾ ನಮ್ಮ ಒಳಗಡೆಗೆ ನಾವು ಬೇರೆ ಬೇರೆ ಏನೇನೋ ದಾರಿ ಹಾಕ್ಬಿಡ್ತೀವಿ. ಅವೆಲ್ಲ ಸೇರ್ಕೊಳ್ದೇನೆ ಸಿದ್ಧವಾಗಿರ್ಬೇಕು. ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು ಸಮಾಜದಲ್ಲಿ, ಅಲ್ವಾ? ಈಗ ಸಾರ ಹೇಳೋದಕ್ಕೆ ಒಂದು ಸಣ್ಣ ಒಂದು ನಿರ್ದೇಶನ. ಈಗ ನಾನು ಹಳ್ಳಿಯಲ್ಲಿ ಇರೋನೆ, ಊರಲ್ಲಿ ಮನೆ, ಅಸ್ಪೃಶ್ಯತೆ ಇದೆ. ನಾವೆಲ್ಲ ಬೆಳೆದಾದ್ಮೇಲೆ ನಾವು ಚಿಕ್ಕ ಹುಡುಗರಾದಾಗ ತುಂಬಾ ಘನಘೋರವಾಗಿತ್ತು. ಬರ್ತಾ 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 ಒಂದು ಸ್ವಲ್ಪ ಕೆಲವು ಅಂಶಗಳನ್ನ ಸರಿದಾರಿಗೆ ತರ್ತಾ ಒಂದು ದಾರಿಗೆ ತಂದ್ವಿ. ಈಗಲೂ ಸಹ ಮಾಸ್ಟರ್ ಹೇಳಿದಾಗೆ ಈಗ ನಮ್ಮನೆಯಲ್ಲಿ ಎಲ್ಲರೂ ಬರ್ಬೋದು, ಯಾರಾದ್ರೂ ಬರ್ಬೋದು, ಎಲ್ಲರಿಗೂ ಪ್ರವೇಶ ಇದೆ. ನಾನು ಗುರುಪ್ರವೇಶ ಮಾಡಿದ ದಿವಸನೇ ಎಲ್ಲರೂ ಬರ್ತಾರೆ, ಬೇರೆಯವರೆಲ್ಲ ಬರ್ತಾರೆ. ಆದ್ರೆ ನಮ್ಮೂರಿನಲ್ಲಿರೋರು ಕೆಲವರು ಬರಲ್ಲ. ಇನ್ನು ಎಷ್ಟೇ ಗೌರವ ಕೊಟ್ಟು ಎಷ್ಟೇ ಕರೆದು ಕೂಡ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಆಚರಣೆ ಕೊಡೋರು ಇದ್ದಾರೆ, ಆ ರೀತಿನಲ್ಲಿ ಇದ್ದಾರೆ. ಅವ್ರಿಗೂ ಸಹ ಇನ್ನೂ ಸ್ವಲ್ಪ ಅವೇರ್ನೆಸ್ ಬೇಕಾಗಿದೆ. ಈಗ ಬೇರೆ ಕಡೆಯವರೆಲ್ಲ ಬರ್ತಾರೆ. ಆಮೇಲೆ ನಮ್ಮ ಮನೆಯಲ್ಲಾಗ್ಲಿ ಎಲ್ಲ ಏನು ಇಟ್ಟಿಲ್ಲ, ಎಲ್ಲ ಧರ್ಮ ಎಲ್ಲ ಇವ್ರಿಗೂ ಎಲ್ಲ ಒಂದೇ ಊಟ ಒಂದೇ ತಟ್ಟೆ ಎಲ್ಲ ಮಾಡ್ತೀವಿ. ಆದ್ರೂ ಸಹ ಇನ್ನೂ ಕೆಲವು ಕಡೆ ಹಳ್ಳಿಗಳಲ್ಲಿ ಎಲ್ಲೋ ಒಂದ್ ಕಡೆ ಅದು ಇದೆ ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ. ನಿಜ, ಖಂಡಿತವಾಗ್ಲು ನಿಧಾನಕ್ಕೆ ಹೋಗುತ್ತೆ ಅನ್ನೋದು ಬೇಡ, ಅದು ನಾಳೆಗೆ ಹೋಗ್ಬೇಕು ಅನ್ನೋ ರೀತಿನಲ್ಲಿ ನಾವು ಪ್ರಯತ್ನ ಪಡ್ಬೇಕು.